ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹಾಫ್ ವೇವ್ ರೆಕ್ಟಿಫೈಯರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಹಾಫ್ ವೇವ್ ರೆಕ್ಟಿಫೈಯರ್ಸ್ ಹೆಸರೇ ಹೇಳುವಂತೆ ಕೇವಲ ಹಾಫ್ ಆಫ್ ದಿ ವೇವ್ ಅನ್ನ ಅಂದ್ರೆ ಹಾಫ್ ಆಫ್ ಡಿ ಇನ್ಪುಟ್ ಸಿಗ್ನಲ್ ಅನ್ನ ಮಾತ್ರ ರೆಕ್ಟಿಫೈ ಮಾಡ್ತಾರೆ. ಸೊ ನೀವು ಇನ್ಪುಟ್ ಸಿಗ್ನಲ್ ಆಗಿ ವೋಲ್ಟೇಜ್ ಅನ್ನಾದ್ರೂ ಕೊಡಿ ಅಥವಾ ಕರೆಂಟ್ ಅನ್ನಾದ್ರೂ ಕೊಡಿ, ಯಾವ ರೀತಿ ಆದ್ರೂ ಕೂಡ ಡಿ ಸಿ ವೋಲ್ಟೇಜ್ ಹೋಗ್ಬೇಕು ಅಥವಾ ಡಿ ಸಿ ಕರೆಂಟ್ ಅನ್ನೇ ನೀವು ಇನ್ಪುಟ್ ಸಿಗ್ನಲ್ ಆಗಿ ಕೊಡ್ತೀರಾ. ಅವಾಗ ಏನಾಗುತ್ತೆ ಅಂತಂದ್ರೆ ಕೇವಲ ಆಫ್ ಸೈಕಲ್ ಅನ್ನ ಮಾತ್ರ ಏನ್ ಮಾಡುತ್ತೆ, ರೆಕ್ಟಿಫೈ ಮಾಡುತ್ತೆ. ನೋಡಿ, ಪಾಸಿಟಿವ್ ಆಫ್ ಸೈಕಲ್, ನೆಗೆಟಿವ್ ಆಫ್ ಸೈಕಲ್ ಎರಡನ್ನೂ ಸೇರಿದ್ರೆ ಕಂಪ್ಲೀಟ್ ಸೈಕಲ್ ಅಲ್ವಾ. ಸೊ ಇದೇನ್ ಮಾಡುತ್ತೆ, ಕೇವಲ ಪಾಸಿಟಿವ್ ಆಫ್ ಸೈಕಲ್ ಅನ್ನ ಮಾತ್ರ ರೆಕ್ಟಿಫೈ ಮಾಡುತ್ತೆ, ನೆಗೆಟಿವ್ ಆಫ್ ಸೈಕಲ್ ನ ನಲ್ ಅಂದ್ರೆ ಅದು ರೆಕ್ಟಿಫೈ ಮಾಡೋದಿಲ್ಲ. ಸೊ ಯಾವ ರೀತಿ ಇದನ್ನ ಡಿಸೈನ್ ಮಾಡಬೇಕು ಮತ್ತೆ ನಾನು ಏನು ಬೋರ್ಡ್ ಅಲ್ಲಿ ಬರೀತೀನಿ ಅಷ್ಟನ್ನ ನೀವು ಎಕ್ಸಾಮ್ ಅಲ್ಲಿ ಬರೆದ್ರೆ ಸಾಕು. ಸೊ ಈ ಹಾಫ್ ವೇವ್ ರೆಕ್ಟಿಫೈಯರ್ಸ್ ಅಲ್ಲಿ ಮೇಜರ್ ಆಗಿ 3 ಕಾಂಪೊನೆಂಟ್ಗಳನ್ನ ಯೂಸ್ ಮಾಡ್ತಾರೆ. 3 ಕಾಂಪೊನೆಂಟ್ಗಳು. ಸೊ ಆ ಕಾಂಪೊನೆಂಟ್ಸ್ಗಳು ಯಾವುವು? ಮೊದಲನೇದಾಗಿ ಬರುವಂಥದ್ದು ಟ್ರಾನ್ಸ್ಫಾರ್ಮರ್. ಮೊದಲನೇದು ಟ್ರಾನ್ಸ್ಫಾರ್ಮರ್. ಸೊ ಜೊತೆಯಲ್ಲಿ ಡಯಾಗ್ರಾಮ್ ಅನ್ನು ಕೂಡ ಬರ್ಕೊಳ್ಳೋಣ. ಇದನ್ನ ಟ್ರಾನ್ಸ್ಫಾರ್ಮರ್ ಅಂತ ಅನ್ಕೊಳ್ಳಿ. ಇದು ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್. ಸೊ ಇದನ್ನ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಸೊ ಇವಾಗ ಇದು ಪ್ರೈಮರಿ ಕಾಯಿಲ್ ಆಫ್ ದಿ ಟ್ರಾನ್ಸ್ಫಾರ್ಮರ್, ಇದು ಸೆಕೆಂಡರಿ ಕಾಯಿಲ್ ಆಫ್ ದ ಟ್ರಾನ್ಸ್ಫಾರ್ಮರ್. ಸೊ ದ ನಂಬರ್ ಆಫ್ ಟರ್ನ್ಸ್ ಇನ್ ದ ಪ್ರೈಮರಿ ಕಾಯಿಲ್ ಅದನ್ನ ನಾನು N1 ಅಂತ ಕರಿತೀನಿ. N1 ಅಂದ್ರೇನು? ನಂಬರ್ ಆಫ್ ಟರ್ನ್ಸ್ ಇನ್ ದ ಪ್ರೈಮರಿ ಕಾಯಿಲ್. ಸೆಕೆಂಡರಿ ಕಾಯಿಲ್ ಅಲ್ಲಿರುವಂತಹ ಟರ್ನ್ಸ್ ಅನ್ನ ನಾನು N2 ಅಂತ ಕರಿತೀನಿ, ನಂಬರ್ ಆಫ್ ಟರ್ನ್ಸ್ ಇನ್ ದ ಸೆಕೆಂಡರಿ ಕಾಯಿಲ್. ಸೊ ಇವಾಗ ಏನಾಯ್ತು, ಟ್ರಾನ್ಸ್ಫಾರ್ಮರ್ ಅನ್ನ ತಗೊಂಡಾಯ್ತು. ನೆಕ್ಸ್ಟ್ ಎರಡನೇ ಕಾಂಪೋನೆಂಟ್ ಆಗಿ ಬರುವಂತದ್ದು ಡಯೋಡ್. ಎರಡನೇ ಕಾಂಪೋನೆಂಟ್ ಡಯೋಡ್. ಸೊ ಡಯೋಡ್ ಅನ್ನ ತಗೊಳ್ಳೋಣ. ಸೊ ಡಯೋಡ್ ಆಯ್ತು. ಮೂರನೇ ಕಾಂಪೋನೆಂಟ್ ಆಗಿ ಬರುವಂತದ್ದು ನಮಗೆ ಲೋಡ್ ರೆಸಿಸ್ಟೆನ್ಸ್. ಸೊ ಲೋಡ್ ರೆಸಿಸ್ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಲೋಡ್ ರೆಸಿಸ್ಟರ್ ನ ಅಲ್ಲಿ ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಲೋಡ್ ರೆಸಿಸ್ಟರ್ ಏನಾಗಿರುತ್ತೆ ಅಂತಂದ್ರೆ ಸೀರೀಸ್ ವಿತ್ ದಿ, ನೋಡಿ ಈ ಲೋಡ್ ರೆಸಿಸ್ಟೆನ್ಸ್ ಏನಾಗಿದೆ, ಈ ಲೋಡ್ ರೆಸಿಸ್ಟೆನ್ಸ್ ನಮ್ಮ ಡಯೋಡ್ ಜೊತೆ ಏನಾಗಿದೆ ನೋಡಿ ಸೀರೀಸ್ ಆಗಿದೆ. ಸೊ ಡಯೋಡ್ ಅನ್ನ ಡಿ ಅಂತ ತಗೊಳ್ಳೋಣ, ಲೋಡ್ ರೆಸಿಸ್ಟೆನ್ಸ್ ಅನ್ನ RL ಅಂತ ತಗೊಳ್ಳೋಣ. ಲೋಡ್ ರೆಸಿಸ್ಟೆನ್ಸ್ ಮತ್ತೆ ಡಯೋಡ್ ಎರಡೂ ಕೂಡ ಏನಾಗಿದೆ, ಸೀರೀಸ್ ಆಗಿದೆ, ಇನ್ ಸೀರೀಸ್ ಕನೆಕ್ಷನ್. ಸೊ ಇಷ್ಟಾಯ್ತು. ಇವಾಗ ಇಲ್ಲಿ ಟ್ರಾನ್ಸ್ಫಾರ್ಮರ್ ಇರೋದ್ರಿಂದ ವೋಲ್ಟೇಜ್ ಬೇಕಲ್ವಾ. ಸೊ ಪ್ರೈಮರಿ ಕಾಯಿಲ್ ಹತ್ರ ಇರುವಂತಹ ವೋಲ್ಟೇಜ್ ಅನ್ನು ನಾನು V1 ಅಂತ ಕರಿತೀನಿ. ಈ V1 ಏನು, ಸೋರ್ಸ್ ವೋಲ್ಟೇಜ್. ಪ್ರೈಮರಿ ಕಾಯಿಲ್ ಅಲ್ಲಿರುವಂತಹ ವೋಲ್ಟೇಜ್ ಅನ್ನ ನಾವು ಸೋರ್ಸ್ ವೋಲ್ಟೇಜ್ ಅಂತ ಕರಿತೀವಿ. ಸೊ V1 ಅಂತ ತಗೊಂಡಿರೋದ್ರಿಂದ V1 ಸೋರ್ಸ್ ವೋಲ್ಟೇಜ್. ಎರಡನೇದಾಗಿ ಬರುವಂತದ್ದು ಸೆಕೆಂಡರಿ ಕಾಯಿಲ್ ಅಲ್ಲಿರುವಂತಹ V2 ಅಂತ ತಗೊಂಡಿದ್ದೀನಿ, ವೋಲ್ಟೇಜ್ ಅಕ್ರಾಸ್ ದ ಸೆಕೆಂಡರಿ ಕಾಯಿಲ್. ಈ ಸೆಕೆಂಡರಿ ಕಾಯಿಲ್ ಅಲ್ಲಿರುವಂತಹ V2 ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ರೆಕ್ಟಿಫೈಯರ್ ಸರ್ಕ್ಯೂಟ್ಗೆ ಇನ್ಪುಟ್ ವೋಲ್ಟೇಜ್ ಆಗಿ ಹೋಗ್ತಾ ಹೋಗುತ್ತೆ. ಸೊ ಇಟ್ ವಿಲ್ ಬಿ ಆಕ್ಟಿಂಗ್ ಆಸ್ ದ ಇನ್ಪುಟ್ ಟು ದ ರೆಕ್ಟಿಫೈಯರ್ ಸರ್ಕ್ಯೂಟ್. ಸೊ ಇಷ್ಟು ಗೊತ್ತಾಯ್ತು ನಮ್ಗೆ. ಇವಾಗ V1 ಇದೆ, V2 ಇದೆ, ಎಲ್ಲ ಆಯ್ತು. ಸೊ ಇವಾಗ ಹಾಫ್ ವೇವ್ ರೆಕ್ಟಿಫೈಯರ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ಅವರು 2 ಕಂಡೀಷನ್ ಅಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಮೊದಲನೇ ಕಂಡೀಷನ್ ಏನು ಅಂತಂದ್ರೆ ಪಾಸಿಟಿವ್ ಆಫ್ ಸೈಕಲ್, ಎರಡನೇ ಕಂಡೀಷನ್ ನೆಗೆಟಿವ್ ಆಫ್ ಸೈಕಲ್. ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಯಾವ ರೀತಿ ಆಪರೇಷನ್ಸ್ ಅನ್ನ ಮಾಡ್ತವೆ, ಸೆಕೆಂಡರಿ ನೆಗೆಟಿವ್ ಆಫ್ ಸೈಕಲ್ ಅಲ್ಲಿ ಯಾವ ರೀತಿ ಆಪರೇಷನ್ಸ್ ಅನ್ನ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದು ಯಾವುದು, ಪಾಸಿಟಿವ್ ಆಫ್ ಸೈಕಲ್. ಸೊ ಇವಾಗ ಪಾಸಿಟಿವ್ ಆಫ್ ಸೈಕಲ್ ಅಂತ ನಾವು ತಗೊಂಡಾಗ ಪೊಲಾರಿಟಿನ ಬರಬೇಕಾಗುತ್ತೆ ಈ ಸೆಕೆಂಡರಿ ಕಾಯಿಲ್ ಹತ್ರ. ಸೊ ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ನಮಗೆ ಗೊತ್ತಿದೆ, ಒಂದು ಡಯೋಡ್ ಅನ್ನ ತಗೊಂಡ್ರೆ ಈ ಎಂಡ್ ಅನ್ನ ನಾವೇನಂತ ಕರಿತೀವಿ, ಈ ಎಂಡ್ ಅನ್ನ ಆನೋಡ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಎಂಡ್ ಅನ್ನ ಏನಂತ ಕರಿತೀವಿ, ಕ್ಯಾಥೋಡ್. ಸೊ ಇವಾಗ ನೋಡಿದ್ರೆ ಪಾಸಿಟಿವ್ ಟರ್ಮಿನಲ್ ಏನಾಗಿದೆ, ಆನೋಡ್ ಜೊತೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ. ಪಾಸಿಟಿವ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಆನೋಡ್. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಡಯೋಡ್ ಇದೆಯಲ್ಲ, ಆ ಡಯೋಡ್ ಫಾರ್ವರ್ಡ್ ಬಯಾಸ್ ಆಗುತ್ತೆ. ಡಯೋಡ್ ವಿಲ್ ಬಿಕಮ್ ಫಾರ್ವರ್ಡ್ ಬಯಾಸ್. ಡಯೋಡ್ ಫಾರ್ವರ್ಡ್ ಬಯಾಸ್ ಆಗಿರೋದ್ರಿಂದ ಕರೆಂಟ್ ಉತ್ಪಾದನೆ ಆಗ್ತಾ ಹೋಗುತ್ತೆ. ದೇರ್ ವಿಲ್ ಬಿ ಜನರೇಷನ್ ಆಫ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಕರೆಂಟ್ ಜನರೇಟ್ ಆಗಿರೋದ್ರಿಂದ ಈ ಹಾಫ್ ವೇವ್ ರೆಕ್ಟಿಫೈಯರ್ ಏನ್ ಮಾಡುತ್ತೆ, ಪಾಸಿಟಿವ್ ಆಫ್ ಸೈಕಲ್ ಅನ್ನ ರೆಕ್ಟಿಫೈ ಮಾಡುತ್ತೆ. ಏನಾಯ್ತು, ಡಯೋಡಿಗೆ ಪಾಸಿಟಿವ್ ಟರ್ಮಿನಲ್ ಡೈರೆಕ್ಟ್ ಗೆ ಕನೆಕ್ಟ್ ಆಗಿದ್ರಿಂದ ಆನೋಡ್ ಪಾರ್ಟ್ಗೆ ಡಯೋಡ್ ಫಾರ್ವರ್ಡ್ ಬಯಾಸ್ ಆಯಿತು.
ಡಯೋಡ್ ಫಾರ್ವರ್ಡ್ ಬಯಾಸ್ ಆಗಿದ್ರಿಂದ ಕರೆಂಟ್ ಜನರೇಟ್ ಆಯಿತು. ಕರೆಂಟ್ ಜನರೇಟ್ ಆಗಿದ್ರಿಂದ ಪಾಸಿಟಿವ್ ಆಫ್ ಸೈಕಲ್ ರೆಕ್ಟಿಫೈ ಆಗಿ ನಮ್ಮ ಔಟ್ಪುಟ್ ವೋಲ್ಟೇಜ್ ಸಿಕ್ತು. ಅದನ್ನು ನಾವು ವಿ ಔಟ್ ಅಥವಾ V0 ಅಂತ ಕರಿತಾ ಹೋಗೋಣ. ಸೊ ಇವಾಗ ಪಾಸಿಟಿವ್ ಆಫ್ ಸೈಕಲ್ ಮುಗೀತು. ನೆಕ್ಸ್ಟ್ ಎರಡನೇ ಕಂಡೀಷನ್ ಏನು, ನೆಗೆಟಿವ್ ಆಫ್ ಸೈಕಲ್. ನೆಗೆಟಿವ್ ಹಾಫ್ ಸೈಕಲ್. ಸೊ ಈ ನೆಗೆಟಿವ್ ಆಫ್ ಸೈಕಲ್ ಅಲ್ಲಿ ಏನಾಗುತ್ತೆ, ಪೊಲಾರಿಟಿ ಚೇಂಜ್ ಆಗುತ್ತೆ. ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇರೋದು ಮೈನಸ್. ಇವಾಗ ನೋಡಿ ಏನಾಯ್ತು, ಮೈನಸ್ ಆ್ಯನೋಡ್ಗೆ ಕನೆಕ್ಟ್ ಆಗಿದೆ. ಮೈನಸ್ ಟರ್ಮಿನಲ್ ಆ್ಯನೋಡ್ಗೆ ಕನೆಕ್ಟ್ ಆದಾಗ ನಮ್ಮ ಡಯೋಡ್ ಏನಾಗುತ್ತೆ, ರಿವರ್ಸ್ ಬಯಾಸ್ ಕಂಡೀಷನ್ ಆಗುತ್ತೆ. ಸೊ ರಿವರ್ಸ್ ಬಯಾಸ್ ಕಂಡೀಷನ್ ಆದಾಗ ಏನಾಗುತ್ತೆ, ಕರೆಂಟ್ ಜನರೇಟ್ ಆಗಲ್ಲ. ಕರೆಂಟ್ ಜನರೇಟ್ ಆಗದೆ ಇದ್ರೆ ನಮ್ಮ ಔಟ್ಪುಟ್ ವೋಲ್ಟೇಜ್ ಸಿಗಲ್ಲ, ಅಂದ್ರೆ ನೆಗೆಟಿವ್ ಆಫ್ ಸೈಕಲ್ ನಲ್ಲಿಫೈ ಆಗುತ್ತೆ. ನಲ್ಲಿಫೈ ಅಂದ್ರೆ ಏನು, ರೆಕ್ಟಿಫೈ ಆಗೋದಿಲ್ಲ. ಏನಾಯ್ತು, ಡಯೋಡು ರಿವರ್ಸ್ ಬಯಾಸ್ ಬೇಕು. ಯಾಕಂತಂದ್ರೆ ನೆಗೆಟಿವ್ ಟರ್ಮಿನಲ್ ಏನಾಯ್ತು, ಆ್ಯನೋಡ್ಗೆ ಕನೆಕ್ಟ್ ಆಗಿತ್ತು. ಸೊ ಅದಕ್ಕೋಸ್ಕರ ರಿವರ್ಸ್ ಬಯಾಸ್ ಆಗಿದ್ರಿಂದ ಕರೆಂಟ್ ಜನರೇಟ್ ಆಗಲಿಲ್ಲ, ಔಟ್ಪುಟ್ ವೋಲ್ಟೇಜ್ ರೆಕ್ಟಿಫೈ ಆಗಲಿಲ್ಲ. ಸೊ ನೋ ಔಟ್ಪುಟ್ ವೋಲ್ಟೇಜ್ V0 ಮುಗಿತು. ನೆಕ್ಸ್ಟ್ ಇವಾಗ ಮತ್ತೆ ಪಾಸಿಟಿವ್ ಆಫ್ ಸೈಕಲ್ ಬಂತಲ್ಲ. ಸೊ ಪಾಸಿಟಿವ್ ಆಫ್ ಸೈಕಲ್ ಶಿಫ್ಟ್ ಆದಾಗ ಡಯೋಡ್ ಫಾರ್ವರ್ಡ್ ಬಯಾಸ್ ಆಗುತ್ತೆ, ನಮ್ಮ ಔಟ್ಪುಟ್ ವೋಲ್ಟೇಜ್ ರೆಕ್ಟಿಫೈ ಆಗುತ್ತೆ. ಪಾಸಿಟಿವ್ ಆಫ್ ಸೈಕಲ್ ರೆಕ್ಟಿಫೈ ಆಯಿತು. ಮತ್ತೆ ನೆಗೆಟಿವ್ ಬಂದ್ರೆ ನೆಗೆಟಿವ್ ಆಫ್ ಸೈಕಲ್ ನಲ್ಲಿಫೈ ಆಗುತ್ತೆ, ಅಂದ್ರೆ ರೆಕ್ಟಿಫೈ ಆಗಲ್ಲ. ಸೊ ಇದೇ ರೀತಿ ಪ್ರೊಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇವಾಗ ಇಷ್ಟ ಆದ್ಮೇಲೆ ಸ್ವಲ್ಪ ಫಾರ್ಮುಲಾಗಳನ್ನು ಕೂಡ ನೋಡ್ತಾ ಹೋಗೋಣ. ಯಾವ್ದು ಅಂತ ನೋಡ್ತಾ ಹೋದ್ರೆ, ಸೋರ್ಸ್ ವೋಲ್ಟೇಜ್ V1 ಮತ್ತೆ ನಮ್ಮ ಇನ್ಪುಟ್ ಟು ದ ರೆಕ್ಟಿಫೈಯರ್ಸ್ V2 ಮತ್ತೆ ಕರೆಂಟ್ ಜನರೇಟೆಡ್ I. ಸೊ ಇವಷ್ಟುದು ಕೂಡ ಫಾರ್ಮುಲಾನ ನೋಡೋಣ. ನೋಡಿ ಇವಾಗ ಸೋರ್ಸ್ ವೋಲ್ಟೇಜ್ V1 ಅಲ್ವಾ. ಸೊ V1 ವಿಲ್ ಬಿ ಈಕ್ವಲ್ ಟು ಸೋರ್ಸ್ ವೋಲ್ಟೇಜ್ ಆಗಿರೋದ್ರಿಂದ ಅದರ ವೋಲ್ಟೇಜ್ ಏನಾಗಿರುತ್ತೆ, Vm sin θ. ಸೊ Vm ವ್ಯಾಲ್ಯೂನ ಯಾವ ಕಂಡುಹಿಡಿಯೋದು ಅಂತಂದ್ರೆ, ನೋಡಿ ಅವರು ವೇವ್ ಫಾರ್ಮ್ ಅನ್ನ ಕೊಟ್ಟಿದ್ದಾಗ ವೋಲ್ಟೇಜ್ ಪ್ರಕಾರ ಕೊಟ್ಟಿರೋದ್ರಿಂದ V ಮ್ಯಾಕ್ಸಿಮಮ್ ಇಲ್ಲೇ ಇದೆ. ಇಲ್ಲಿ ಕೇವಲ ಪಾಸಿಟಿವ್ ಆಫ್ ಸೈಕಲ್ ಅನ್ನ ಮಾತ್ರ ರೆಕ್ಟಿಫೈ ಮಾಡೋದ್ರಿಂದ ನಾವು ಪಾಸಿಟಿವ್ Vm ಅನ್ನ ಮಾತ್ರ ತಗೊಂತೀವಿ, ನೆಗೆಟಿವ್ Vm ಅನ್ನ ತಗೊಳೋದಿಲ್ಲ. ಸೊ ಏನಾಯ್ತು, ಪಾಸಿಟಿವ್ Vm ಅನ್ನ ಅಲ್ಲಿ ರಿಪ್ಲೇಸ್ ಮಾಡಿದ್ರೆ ಆನ್ಸರ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ V2 ಇನ್ಪುಟ್ ಟು ದ ರೆಕ್ಟಿಫೈಯರ್ಸ್. ಸೊ ಇದನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತಂದ್ರೆ, N2 ಡಿವೈಡೆಡ್ ಬೈ N1 ಇಂಟು V1. V1 ವ್ಯಾಲ್ಯೂ ಇಲ್ಲಿಂದ ಸಿಗುತ್ತೆ. N2 ಇಸ್ ದ ನಂಬರ್ ಆಫ್ ಟರ್ನ್ಸ್ ಇನ್ ದ ಸೆಕೆಂಡರಿ ಕಾಯಿಲ್, N1 ಇಸ್ ದ ನಂಬರ್ ಆಫ್ ಟರ್ನ್ಸ್ ಇನ್ ದ ಪ್ರೈಮರಿ ಕಾಯಿಲ್. ಸೊ ಇವಾಗ ಎರಡು ರೀತಿ ಟ್ರಾನ್ಸ್ಫಾರ್ಮರ್ ಬರುತ್ತೆ, ನಮಗೆ ಗೊತ್ತೇ ಇದೆ. ಒಂದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಎರಡನೇದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಯಾವ ರೀತಿ ಕಂಡುಹಿಡಿಯೋದು ಅಂತಂದ್ರೆ, ಏನಾದ್ರೂ N2 ವ್ಯಾಲ್ಯೂ N1 ವ್ಯಾಲ್ಯೂಗಿನ್ನ ಜಾಸ್ತಿ ಇದ್ರೆ ಅದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಅಂದ್ರೇನು, ನಂಬರ್ ಆಫ್ ಟರ್ನ್ಸ್ ಇನ್ ದ ಸೆಕೆಂಡರಿ ಕಾಯಿಲ್ ಏನಾದ್ರೂ ಕೂಡ ಪ್ರೈಮರಿ ಕಾಯಿಲ್ ಅಲ್ಲಿರುವಂತಹ ಟರ್ನ್ಸ್ ಗಳಿಗಿನ್ನ ಜಾಸ್ತಿ ಇದ್ರೆ ಅದನ್ನ ನಾವು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಅದೇ ಏನಾದ್ರೂ N1 ವ್ಯಾಲ್ಯೂ ಜಾಸ್ತಿ ಇದ್ರೆ, N2 ಗಿನ್ನ N1 ವ್ಯಾಲ್ಯೂ ಪ್ರೈಮರಿ ಕಾಯಿಲ್ ಅಲ್ಲಿ ಜಾಸ್ತಿ ಟರ್ನ್ಸ್ ಇದ್ರೆ ಅದನ್ನ ಏನಂತ ಕರಿತೀವಿ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಸೊ ಇವಾಗ ಇಷ್ಟ ಆಯ್ತು. ನೆಕ್ಸ್ಟ್ ಕರೆಂಟ್ I ಅನ್ನು ಯಾವ ರೀತಿ ಕಂಡುಹಿಡಿಯೋದು, I ವಿಲ್ ಬಿ ಈಕ್ವಲ್ ಟು Im sin θ. ಆದ್ರೆ ನಮಗೆ Im ವ್ಯಾಲ್ಯೂ ಗೊತ್ತೇ ಇಲ್ಲ. Im ಅಂದ್ರೇನು, ಮ್ಯಾಕ್ಸಿಮಮ್ ಕರೆಂಟ್. ಸೊ ಮ್ಯಾಕ್ಸಿಮಮ್ ಕರೆಂಟ್ ನ ಯಾವ ರೀತಿ ಕಂಡುಹಿಡಿತೀನಿ, Im ವಿಲ್ ಬಿ ಈಕ್ವಲ್ ಟು Vm. ದಟ್ ಈಸ್ ಕರೆಂಟ್ ನ ಯಾವ ರೀತಿ ಬರೀತೀವಿ ಹೇಳ್ರಿ, ಓಮ್ಸ್ ಲಾ ಅಲ್ಲಿ I is equal to V by R. R ಅಂದ್ರೆ ಏನು, ರೆಸಿಸ್ಟೆನ್ಸ್. ಸೊ ಯಾವ ರೆಸಿಸ್ಟೆನ್ಸ್ ಇದೆ ಸರ್ಕ್ಯೂಟ್ ಅಲ್ಲಿ, ಲೋಡ್ ರೆಸಿಸ್ಟೆನ್ಸ್ ಇದೆ RL ಪ್ಲಸ್. ಸೊ ಅದ್ರ ಜೊತೆ ಏನಾಗುತ್ತೆ ಅಂತಂದ್ರೆ, ಈ ಡಯೋಡ್ ಏನಿದೆ ಅದು ಫಾರ್ವರ್ಡ್ ಬಯಾಸ್ ಆಗಿರೋದ್ರಿಂದ ಕರೆಂಟ್ ಜನರೇಷನ್ ಆಗುತ್ತಲ್ವಾ. ಸೊ ಅವಾಗ ಏನಾಗುತ್ತೆ, ಫಾರ್ವರ್ಡ್ ಬಯಾಸ್ ಆಗಿರೋದ್ರಿಂದ ಸ್ವಲ್ಪ ರೆಸಿಸ್ಟೆನ್ಸ್ ಸಿಗುತ್ತೆ. ಯಾವ್ದ್ರಿಂದ, ಆ ಡಯೋಡ್ ಇಂದ. ಸೊ ಅದನ್ನ ನಾವೇನಂತ ಕರಿತೀವಿ, RF. ದಟ್ ಈಸ್ ದ ಫಾರ್ವರ್ಡ್ ಬಯಾಸ್ ರೆಸಿಸ್ಟೆನ್ಸ್. ಫಾರ್ವರ್ಡ್ ಬಯಾಸ್ ರೆಸಿಸ್ಟೆನ್ಸ್ ಸ್ವಲ್ಪ ಮೈನ್ಯೂಟ್ ವ್ಯಾಲ್ಯೂ ಆಗಿ ಸಿಗುತ್ತೆ, ಅದನ್ನು ಆಲ್ಮೋಸ್ಟ್ ನೆಗ್ಲಿಜಿಬಲ್ ಆಗಿರುತ್ತೆ. ಆದ್ರೂ ಕೂಡ ಅದನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಫಾರ್ಮುಲಾಗಳನ್ನು ಕೂಡ ನೋಡ್ತಾ ಹೋದ್ವಿ. ಒಂದು ಕ್ಯಾರೆಕ್ಟರಿಸ್ಟಿಕ್ ಅಂತ ನೋಡ್ತಾ ಬಂದಾಗ ಇದರ ಎಫಿಷಿಯನ್ಸಿನ ನೋಡಬೇಕಾಗುತ್ತೆ. ಸೊ ಹಾಫ್ ವೇವ್ ರೆಕ್ಟಿಫೈಯರ್ಸಿನ ಎಫಿಷಿಯನ್ಸಿ 40.6% ಇರುತ್ತೆ. ಸೊ ಇದು ಕೇವಲ ಪಾಸಿಟಿವ್ ಆಫ್ ಸೈಕಲ್ ಅನ್ನ ಮಾತ್ರ ರೆಕ್ಟಿಫೈ ಮಾಡೋದ್ರಿಂದ ಅರೌಂಡ್ 50 ಇರಬೇಕಿತ್ತು, ಆದರೆ ಸ್ಲೈಟ್ ವೇರಿಯೇಷನ್ ಇದ್ದೇ ಇರುತ್ತೆ ಎಫಿಷಿಯನ್ಸಿಲಿ. ಸೊ ಇದರ ಎಫಿಷಿಯನ್ಸಿ ಎಷ್ಟು, 40.6%. ಸೊ ನಾನು ಏನು ಬೋರ್ಡ್ ಮೇಲೆ ಬರ್ದಿದ್ದೀನಿ ಅಷ್ಟನ್ನ ಬರೆದ್ರೆ ಸಾಕು ಎಕ್ಸಾಮಲ್ಲಿ. ಅದು 8 ಮಾರ್ಕ್ಸ್ ಕ್ವಶನ್ ಆಗಿರಲಿ 10 ಮಾರ್ಕ್ಸ್ ಕ್ವಶನ್ ಆಗಿರಲಿ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ.
ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.